ಇನ್ನೊಂದು ತಗೊಂಡ್ಬಿಟ್ಲಿ ಅವಳು ಕಣ್ಣು ನೋಡಿ ಮಂಕೀಸು ಇಲ್ಲ ನೋಡಿ ಅವರಿಬ್ರು. ಸೊ ನಾವಿರೋ ವ್ಯೂ ನೋಡಿ ಸೀದಾ ಅವಾಗ ಕ್ಲೌಡ್ಸ್ ಬಂದಿದೆ, ಅಲ್ಲಿ ಸನ್ಸೆಟ್ ಆಗ್ತಿದೆ, ಮೌಂಟೇನ್ಸ್ ಇದೆ, ಫಾಗ್ ಇದೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇದು ವಾಯ್ನಾಡ್ದು ಹಳೆ ವಿಡಿಯೋ, ಲೈಕ್ ಪ್ರೀವಿಯಸ್ ವಿಡಿಯೋ ಇದೆ ಅಲ್ವಾ, ಅದ್ರದ್ದು ಕಂಟಿನ್ಯೂಯೇಷನು. ಇದು ಸೆಕೆಂಡ್ ಡೇ ಇನ್ ವಾಯ್ನಾಡ್ ಅನಿಸುತ್ತೆ. ಸೊ ನಾವು ಆ ರೆಸಾರ್ಟಿಂದ ಚೆಕ್ಔಟ್ ಮಾಡಿ ಇನ್ನೊಂದು ರೆಸಾರ್ಟಿಗೆ ಬಂದ್ವಿ. ಸೊ ಲೆಂತ್ ಜಾಸ್ತಿ ಇತ್ತು ಆ ಡೇದು ಅಂದ್ಬಿಟ್ಟು ಎರಡು ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋನ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಷ್ಟೇ ಅನಿಸುತ್ತೆ. ಹಾಂ, ಏನಂದರೆ ಗಾಯ್ಸ್, ನಾನು ಜಾಸ್ತಿ ವ್ಲಾಗ್ ಮಾಡಬೇಕಂತ ವ್ಲಾಗ್ ಮಾಡಿಲ್ಲ. ನಾನು ಲೈಕ್ ನೇಚರ್ನ ಎಂಜಾಯ್ ಮಾಡೋದು ಆ್ಯಂಡ್ ನನಗೆ ಲೈಕ್ ಎಲ್ಲದರಿಂದ ಒಂದು ಸ್ವಲ್ಪ ಬ್ರೇಕ್ ಬೇಕಿತ್ತು. ನನಗೆ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿತ್ತು, ಅದಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗಿದ್ದು. ಸೊ ಅದಕ್ಕೆ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ ಅಂದ್ಬಿಟ್ಟು ಫೋನ್ನ ಸ್ವಲ್ಪ ಪಕ್ಕಕ್ಕೆ ಇಕ್ಬಿಟ್ಟಿರುತ್ತೆ. ನಾನು ವ್ಲಾಗ್ ಮಾಡಬೇಕಾದ್ರೆ ಫೋನ್ ಎತ್ಕೊಂಡು ನೋಡ್ತಿದ್ದೆ, ಒಂದೆರಡು ಸ್ನ್ಯಾಪ್ ಕಳಿಸಿದೆ ಅಷ್ಟೇ ಬಿಟ್ಟರೆ ನಾನು ಇಲ್ಲಿವರೆಗೂ ಇನ್ನೂ ಸ್ಟೋರಿ ಹಾಕಿಲ್ಲ. ಬಂದು 1 ಮಂತ್ ಆಯ್ತು ಅನಿಸುತ್ತೆ ನಾವು ಬ್ಯಾಂಗ್ಳೂರಿಗೆ ವಾಪಸ್ಸು. ಸೊ ಇನ್ನೂ ಸ್ಟೋರಿ ಹಾಕಿಲ್ಲ. ಸೊ ಇದು ಪೋಸ್ಟ್ ಆದಮೇಲೆ ಸ್ಟೋರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೇಳ್ಬೇಕಾಗಿತ್ತು. ದಟ್ಸ್ ಇಟ್. ಹೋಗಿ ನೋಡಿ ಇವಾಗ. ಸ್ವಿಮ್ಮಿಂಗ್ ನೋಡಿ ಚೆನ್ನಾಗಿದೆ. ಅಲ್ಲಿ ನೋಡಿ ಸ್ವಿಂಗ್ ಇದೆ, ಲೇಕ್ ವ್ಯೂ ಇದೆ, ಸಖತ್ತಾಗಿದೆ ಇದು. ಅದಕ್ಕಿನ ಇದೆ ಸೂಪರ್. ಅಲ್ಲಿ ನೋಡಿ, ವಾವ್. ಈ ರೆಸಾರ್ಟ್ ನೋಡ್ಬಿಟ್ಟು ಎಲ್ಲರಿಗೂ ಫುಲ್ ಜೋಶ್ ಬಂದ್ಬಿಟ್ಟಿದೆ. ಚೆನ್ನಾಗಿದೆ, ಬನ್ನಿ ಹೋಗೋಣ ಅಂತ. ಫ್ರೆಂಡ್ಸು ನೋಡಿ, ದೀಕ್ಷಾ ಸೇಮ್ ಟು ಸೇಮ್. ದೀಕ್ಷಾ ಅಲ್ಲಿ ದೀಕ್ಷಾ ಮಾಡ್ತೀಯಾ ನೋಡು. ಇವತ್ತು 2-3 ಡ್ರೆಸ್ ಹಾಕೊಂಡು ಫುಲ್ ಫೋಟೋ ಶೂಟ್ ಆಗಿ ಇವತ್ತು. ಗೈಸ್, ಇದು ಬಂದ್ಬಿಟ್ಟು ನಾನು ಹೇಳಿದೆ, ನನಗೆ ರೀಚ್ ಬಂದ್ಬಿಟ್ಟು ನರ್ವ್ಸ್ ಹತ್ರ ಕಚ್ಚಾಗಿ ಹೋಗ್ತಿತ್ತು. ಅಂದರೆ ಸತ್ತೋಗ್ಬಿಡ್ತೀಯ ನೋಡು. ನಾನು ಇನ್ನೊಂದು ಕುಡಿ ಕಚ್ಚಿತ್ತು ನನಗೆ. ಇನ್ನೊಂದು ತೊಗೊಂಡ್ಬಿಟ್ಲಿ ಅವಳು ಕಳ್ಳಿ. ಸಲ ಒಂದು ಕಂಬಳಿ ಹುಳ ಬಂದಿದೆ. ನಮ್ಮ ಮಮ್ಮಿ ಏನು ಮಾಡ್ತಾವ್ರೆ, ಬರ್ತಾನೆ ಇಲ್ಲ ಎತ್ತಕ್ಕೆ. ನೋಡಿ ಮಂಕೀಸು ಎಷ್ಟಿದೆ ಕಾಣ್ತಿದ್ಯಾ? ಬನ್ನಿ ಇವಾಗ ಇದ್ರದ್ದು ಟೂರ್ ಕೊಡ್ತೀನಿ. ಇಲ್ಲ ನೋಡಿ ಅವರಿಬ್ರು. ಸೊ ನಾವಿರೋದು ಈ ರೂಮ್ ನಂಬರಲ್ಲಿ. ಅಲ್ಲಿಂದ ಬರ್ಬೇಕು ನಾವು. ಹಿಂಗೆ ಕೆಳಗಡೆ ಮೆಟ್ಲು ಹತ್ಕೊಂಡ್ಬಂದು ಸೊ ಬಿಲ್ಡ್ರಿಂಗ್ ಮಾಡೋಣ. 10 ಯಾರು ಬನ್ನಿ ಹಾಯ್ ವೆಲ್ಕಮ್. ಹಿಂಗೆ ವೆಲ್ಕಮ್ ಇಲ್ಲಿ ಕುತ್ಕೊಂಡು ವ್ಯೂ ನೋಡೋಕೆ ಒಂದು ಜಾಗ ಇದೆ. ಹೇಳಿ ನಮಗೆ. ಇಲ್ಲಿ ಡೈನಿಂಗ್ ಟೇಬಲ್ ಇದೆ ಊಟ ತಿನ್ನೋಕ್ಕೆ. ಕಿಚನ್ ಇಲ್ಲಿ ಒಂದು ಚೇರ್ ಟೇಬಲ್ ಎಲ್ಲ ಇಟ್ಟಿದ್ದಾರೆ, ಒಂದು ಬೆಡ್ ಇಟ್ಟಿದ್ದಾರೆ ನಿಮ್ಗೆ ಬೇಕಂತ. ಅಂಡ್ ಡೋರ್ ಈ ಸೈಡ್ ಕಿಚನ್ ಇದೆ. ಕಿಚನ್ ಅಲ್ಲಿ ಒಂದು ಶಿಂಕ್ ಇದೆ, ಡಸ್ಟ್ಬಿನ್ ಇಟ್ಟಿದ್ದಾರೆ. ಇಲ್ಲಿ ಒಂದು ಇಲ್ಲಿ ಬಾಲ್ಕನಿ ಇದೆ. ಮೇಲೆ ಲಾಕ್ ಆಗಿದೆ ಅನ್ಸುತ್ತೆ, ಇಲ್ಲಿಂದ ಕಾಣುತ್ತೆ ನಮಗೆ. ಹಾಂ, ಇಲ್ಲಿ ಒಂದು ಚೇರ್ ಟೇಬಲ್ ಇಟ್ಟಿದ್ದಾರೆ. ಇಲ್ಲಿಂದ ವ್ಯೂ ಇದೆ, ಸಖತ್ತಾಗಿದೆ ವ್ಯೂ. ವಾವ್, ಸೇಮೆ ಎಲ್ಲ ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್. ವ್ಯೂ ನೋಡಿ. ಅದು ಬಂದು 3 ಬೆಡ್ರೂಮ್ ಮನೆ. ಅದ್ರದ್ದು ವೀಡಿಯೋ ನೋಡಿದ್ದೆ ನಾನು, ಸೈಕಾಗಿದೆ. ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಹೋಗಬೇಕು, ಫ್ಯಾಮಿಲಿ ಫ್ರೆಂಡ್ಸು, ಆವಾಗ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ಬಂದರೆ ಯಾರಾದರೂ ಅವ್ರ ಜೊತೆ ಹೋಗಬೇಕು. ಸಖತ್ತಾಗಿದೆ. ಇವಾಗ ಮಮ್ಮಿ ಊಟ ಆರ್ಡರ್ ಮಾಡಿದ್ವಿ. ಇವಾಗ ಬಾಲ್ಕನಿಯಿಂದ ಬಂದರೆ ಕೆಳಗಡೆ ಸಿಗುತ್ತೆ. ಆ್ಯಂಡ್ ಇದು ಒಂದು ವಿಂಡೋ ಇದೆ. ಚೆನ್ನಾಗಿದೆಲ್ಲ ಕೆಳಗಡೆ ಹೋಗೋಕ್ಕೆ. ಈ ಥರ ನಮ್ಮ ಮನೇಲಿದ್ರೆ ಸಖತ್ತಾಗಿರ್ತಿತ್ತು. ಆ್ಯಂಡ್ ಹೋಗಿದ ತಕ್ಷಣ ಇಲ್ಲಿ ಒಂದು ಬಾತ್ರೂಮ್ ಇದೆ, ಶಾರ್ ಎಲ್ಲ ಇದೆ. ಶಾರ್ ಆ್ಯಂಡ್ ಅಲ್ಲೊಂದು ಮಿರರ್ ಇದೆ. ಬಿಸಿ ನೀರು ಯಾವಾಗ ಬೇಕಾದ್ರೂ ಬರುತ್ತಾ? ಗೀಸರ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ಫಸ್ಟ್ ರೂಮ್ ಇದು. ಇಲ್ಲಿ ಬಂದ್ಬಿಟ್ಟು ಈ ಥರ ಟೇಬಲ್ ಎಲ್ಲ ಇದೆ. ಇಲ್ಲಿ ಇದೆ ಲೈಟ್, ಮಿರರ್. ಆಮೇಲೆ ಇಲ್ಲಿ 2 ಬೆಡ್ ಇದೆ. ಇಲ್ಲಿ ಹಿಂಗೆ ಮಲ್ಕೊಂಡಿರ್ತೀರಾ, ಹಿಂಗೆ ಎದ್ಬಿಟ್ಟು ಆಮೇಲೆ ಇಲ್ಲಿ ಕಿಟಕಿ ಎಲ್ಲ ಇದೆ. ಅದೇ ಒಂದು ಟೇಬಲ್ ಇದೆ.
ಆ್ಯಂಡ್ ಸೇಮ್ ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ಸೇಮ್ ಇದೇ ಥರ ವ್ಯೂ ಬರುತ್ತೆ. ಆ್ಯಂಡ್ ಈ ಥರ ಇದೆ. ಇದ್ರು ಮಲಗಿದ್ರು ಇವಾಗ ಎದ್ದೋದ್ರು ವಿಡಿಯೋ ಮಾಡ್ತೀವಪ್ಪ. ಸೊ ಇದು ಇನ್ನೊಂದು ರೂಮು. ಇಲ್ಲಿ ಮತ್ತೆ ಮತ್ತೆ ಲೈಟ್ ಇದೆ. ಓಕೆ. ಆ್ಯಂಡ್ ಇಲ್ಲಿ ಕ್ವೀನ್ ಸೈಜ್ ಬೆಡ್ ಇದೆ. ಒಂದು ಟೇಬಲ್ ಇದೆ, ಇಲ್ಲಿ ಇದೆ ಕಿಟಕಿ, ಆ್ಯಂಡ್ ಇಲ್ಲಿ ಇನ್ನೊಂದು ವಾಶ್ರೂಮ್ ಇದೆ. ಓಕೆ. ಆ್ಯಂಡ್ ವ್ಯೂ ಇಲ್ಲಿ ಒಂದು ಕಬೋರ್ಡ್ ಬೇರೆ ಇದೆ. ವಿಂಟೇಜ್. ಆ್ಯಂಡ್ ಇಲ್ಲಿಂದ ಆಚೆ ಬಂದರೆ ತಿರ್ಗಾ ಮೇಲೆ ಇರುತ್ತಲ್ಲ ಇದ್ರದ್ದು ಲೇಕ್ ಇದೆ ನೋಡಿ, ಅಲ್ಲಿ ಕಾಣಿಸಿದೆಯಾ ಲೇಕು. ಆ್ಯಂಡ್ ಆ್ಯಂಡ್ ಇದೊಂದು ರೂಮ್ ಅದರದ್ದು ಇದು. ಸೊ ನೈಸ್. ಇಲ್ಲಿನ ರೂಮ್ ಇನ್ನೊಂದು ರೂಮ್ ಅಷ್ಟೇ ಗೈಸ್ ನಮ್ಮ ಸ್ಟೇ ಟೂರ್. ನಾವು ನೋಡಿ ಇಲ್ಲಿ ಏನು ಮಾಡ್ತಿದ್ದೀವಿ, ಊಟ ಆರ್ಡ್ರ್ ಕೊಟ್ಟಿದ್ದೀವಿ. ಬಟ್ 1 hour ಆಗುತ್ತೆ ಅಂತ ಅದಕ್ಕೆ ಹಶು ಆಗ್ತಿತ್ತು. ಇದೇನೇನೋ ಕೊಟ್ಟಿದ್ರಲ್ಲ ಯೂಸ್ ಮಾಡ್ತಿದ್ದೀವಿ. ಇನ್ನೂ ಕೇಳಿದ್ರೆ ಕೊಡ್ತಾರಮ್ಮ. ಓ ಮೈ ಗಾಡ್, ವಾವ್, ಶಬಾಷ್. ದೀಕ್ಷಾ ಥಿಂಗ್ಸ್ ಹೊಡಿರೋ ಚಪ್ಪಾಳೆ. ಈ ಥರ ಮಾಡಿಲ್ಲ ಅಂದರೆ ಹಿಂಗೆ ಮಾಡಲೇಬೇಕು ಆಬ್ವಿಯಸ್ಲಿ. ಕೆಳಗಡೆ ಇಟ್ಕೋ ಇವಾಗಾದರೂ. ಚಲ್ತು, ಇವಾಗೂ ಚಲ್ತು. ಶಬಾಷ್. ಟೀ ಕುಡಿದಿದ್ದು. ಇಲ್ಲಿ ವೆಜ್ ನೂಡಲ್ಸ್, ವೆಜ್ ಕೂರ್ಮಾ, ಗೋಬಿ ಮಂಚೂರಿ, ವೆಜ್ ಫ್ರೈಡ್ ರೈಸ್ ಆ್ಯಂಡ್ ಪರೋಟ, ರೋಟಿ ಅಷ್ಟೇ. ತಿನ್ನೋಣ ಬನ್ನಿ ಗೈಸ್. ತುಂಬ ಹಶು ಆಗ್ತಿದೆ. ಓಪನ್ ಮಾಡ್ತೀಯಾ? ಸಮ್ ಸಾಸ್ ಅಕ್ಕ. ಸಮ್ ಸಾಸ್ ವೆಜ್. ಓ ವೆಜ್ ಕುರ್ಮಾ ಸಖತ್ತಾಗಿದೆ ಅನಿಸ್ತು. ಊಟ ಕೈಯಲ್ಲಿ ಇಟ್ಕೊಂಡು ತಿಂತೀವಿ. ವೆಜ್ ನೂಡಲ್ಸ್. ಓ ಮೈ ಗಾಡ್. ಹಂಗೆ ವೆಜ್ ಫ್ರೈಡ್ ರೈಸ್. ಖಾರ ಇಲ್ಲ, ಸಪ್ಪೆ ಇದೆ. ವೆಜ್ ಫ್ರೈಡ್ ರೈಸ್. ದಿಸ್ ಈಸ್ ಗೋಬಿ ಮಂಚೂರಿ. ಓ ಮೈ ಗಾಡ್, ಏನಿದು? ಗೋಬಿ ಅಲ್ಲ, ನೀರಾಗಿದೆ. ಪರೋಟ. ದಿಸ್ ಇಸ್ ಚಪಾತಿ. ಗೈಸ್ ಇವಾಗ ತಿಂದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಲಲ್ಲಿ ಬೀಳೋಣ ಅಂತ ಬಂದಿವ್ವ. ಗೈಸ್ ನನಗೆ ವ್ಯೂ ನೋಡಿ ಫಿದಾ ಅವಾಗಿಂದ ಎಷ್ಟು ಹೆಂಗಿದೆ ನೋಡಿ. ಅಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕ್ಲೌಡ್ಸ್ ಬಂದಿದೆ, ಅಲ್ಲಿ ಸನ್ಸೆಟ್ ಆಗ್ತಿದೆ, ಮೌಂಟನ್ಸ್ ಇದೆ, ಫಾಗ್ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಫೋನಾಗಿಂತ ರಿಯಲಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿದೆ. ಫೋನಲ್ಲಿ ಅಷ್ಟು ಕ್ಲಿಯರ್ ಆ ಥರ ಎಲ್ಲ ಉಸಿರಾಡೋಕ್ಕೆ ಆಗ್ತಿಲ್ಲ ನನಗೆ. ಪೂಲ್ ನೋಡಿ, ಇನ್ಫಿನಿಟಿ ಪೂಲು. ನಮ್ಮ ಮಮ್ಮಿ ನೋಡಿ ಕೆರೆಯಲ್ಲಿ ಕುತ್ಕೊಂಡವ್ರೆ, ಇಳಿದಿರ ಒಳಗಡೆ. ಇವು ಮಾತ್ರ ಫೋಟೋ ತೆಕ್ಕೋಬೇಕು ನಾನಿವಾಗ. ಆಹಾ ಗಾಳಿ ಬರ್ತಿದೆ ನೋಡಿ. ಕೆರೆ ಪಕ್ಕ ಕೂತ್ಕೊಂಡವ್ರಿ. ನಿಮ್ಮ ಕೆರೆ ತವ ಹೆಂಗೈತೆ? ಹೋಗು. ಚೆನ್ನಾಗಿದೆ ಗೈಸ್, ನೀರು ಕ್ಲೀನ್ ಆಗಿದೆ. ಅದೇ ಹೇಳ್ಕೊಂಬಂದೆ ಇಷ್ಟೊತ್ತು. ಫಾಗ್ ಇದೆ, ಸನ್ ಇದೆ, ಅದಿದೆ ಇದಿದೆ ಅಂತ. ಗೈಸ್ ನಾನು ಚಳಿ ಅಂದ್ರೆ ನಮ್ಮ ಮಮ್ಮಿ ಏನಿಲ್ಲ ಹೋಗಂದ್ರು. ಇವಾಗ ನಾನು ಇಳಿತಾವ್ರು ನೋಡಿ ಎಷ್ಟು ಚಳಿ ಆಗ್ತದೆ. ನೋಡಿ ಎಕ್ಸ್ಪ್ರೆಷನ್ಸ್ ನೋಡಿ. A few moments later. ಇವಾಗ ಪೂಲಿಂದ ಸಾಂಗ್ ಸ್ನ್ಯಾಕ್ಸ್ ತಿನ್ನಕ್ ಬಂದಿದ್ದೀವಿ. ಸಾಂಗ್ ಇದೆ, ಕೇರಳ ನೀರು ತುಂಬ ಚೆನ್ನಾಗಿದೆ. ಫ್ರೆಂಚ್ ಫ್ರೈಸ್, ಟೀ, ಕಾಫಿ, ಪಕೋಡ ಎಲ್ಲ ಆರ್ಡರ್ ಮಾಡಿದ್ದೀವಿ. ಇವಾಗ ಬಂತು. ಕ್ಯಾರಮ್ ಇದೆ ಇಲ್ಲಿ. ಎಲ್ಲರೂ ಆಡೋಣ ಇವಾಗ. ನಾವು ಮನೇಲಿ ಇದ್ದಾಗ ಆಡ್ತಾ ಇದ್ವಿ, ಪಪ್ಪ, ನಾನು, ಮಮ್ಮಿ ಎಲ್ಲರೂ, ಡಿಕ್ಕು ಎಲ್ಲ. ಇವಾಗ ಆಡೋಣ. ಸೊ ಇದೆ ಇಲ್ಲಿ. ಸ್ನೇಕಲ್ ಲ್ಯಾಂಡರ್ ಇದೆ, ಲೂಡೋ ಕೂಡ ಇದೆ ಗಾಯ್ಸ್. ಇದು ಆಡೋಣ, ಟೈಮ್ ಪಾಸ್ ಆಗುತ್ತೆ. ವಾವ್, ಅಲ್ಲಿ ನೋಡಿ ಸ್ವಿಂಗ್ ಎಷ್ಟು ಚೆನ್ನಾಗಿದೆ. ಸಾಂಗ್ ಬರ್ತಾರೆ, ಕಾಪಿರೈಟ್ ಬರುತ್ತೆ ನನಗೆ ಗೊತ್ತಿಲ್ಲ. ಗೇಮು ಗೊತ್ತಿಲ್ಲ, ಪಾಪರು ಗೊತ್ತಿಲ್ಲ. ಒಂದು ಆಡೋದಷ್ಟೇ, ಹೊಡಿಯೋದಷ್ಟೇ. ಗೆದ್ಬಿಟ್ರು, ನಾವು ಗೆದ್ದಿಲ್ಲ. ಗೆದ್ಬಿಟ್ಟಿದ್ಯಾ? ಆಡೋಣ ಅಂತ ಬಂದ್ವಿ. ಇವಾಗ ಗೈಸ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾ ಇದೀನಿ ಗೈಸ್. ಕರೆಕ್ಟಾಗಿ ಇವ್ರಿಬ್ರಿಗೂ 1-1 ಬೀಳ್ಬೇಕಿತ್ತು. ಅಯ್ಯೋ 4 ಬಿತ್ತಲ್ಲ ಒಂದು. ವಿನ್. ಬನ್ನಿ ಊಟ ಮಾಡೋಣ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ತಿನ್ನೋದಿದೆ ಜಾಗ, ರೆಸ್ಟೋರೆಂಟ್ ಥರ. ಆ್ಯಂಡ್ ಇಲ್ಲಿ ರೂಮ್ಸ್ ಫುಲ್ಲು. ಬಂತು ಗಾಯಸ್ ನಮ್ಮ ಊಟ ಫೈನಲಿ. ಪನ್ನೀರ್ ಚಿಲ್ಲಿ, ನೂಡಲ್ಸ್, ಫ್ರೈಡ್ ರೈಸ್, ಸಾಗು, ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಚಪಾತಿ. ಎಣ್ಣೆ ಜಾಸ್ತಿ ಇತ್ತು ಆಯ್ತಾ, ಖಾರ ಜಾಸ್ತಿ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕೋರೆ. ಇಲ್ಲಿ ನೋಡಿ ಗಾಯ್ಸ್, ಎಣ್ಣೆ ಗಾಯ್ಸ್ ಅದು ನನ್ನ ಕೈ ನೋಡಿ ಇಲ್ಲಿ. ಇನ್ನೊಂದು ರೈಸ್ ಮಾಡ್ಬೋದು, ತಲೆಗೆ ಹಚ್ಕೊಬೋ. ಆಗ್ತಿಲ್ಲ, ತಲೆಲ್ಲ ಗಿಡ್ರಂತಿದೆ. ಕ್ಯಾಂಪ್ ಫೈರ್ ಹಾಕಿದಾರಂತ ಬಂದಿದ್ದೀವಿ, ಚೆನ್ನಾಗಿದೆ. ಬೆಂಕಿ ಬೆಂಕಿ. ಹುಡುಗಿರ ಆಶ್ರಮ ಇದೆಯಲ್ಲ, ಸೊ ವಿ ಕೇಮ್ ಆಫ್. ಏನಿದು ಸ್ವಿಂಗು. ಈ ಕಡೆ ಪೂಲ್ ಕ್ಲೋಸ್ ಮಾಡಿದ್ದಾರೆ. ಲೈಟ್ ಹಾಕಿದ್ರ ಅಂದೆ, ಓಕೆ. ಏನು ಕಾಣ್ತಿಲ್ಲ ನೋಡಿ, ಇವಾಗ ಒಂಚೂರು ಹಿಂಗೆ ಕಾಣ್ತಿದೆ ಅಷ್ಟೇ, ಅದೆಲ್ಲ ಬೆಟ್ಟ ಫುಲ್ ಕ್ಲೋಸ್ಡ್. ನಮ್ದು ಇಲ್ಲೇ ಸ್ಟಾರ್ಟು ಮಾಡು. ಕಾಪಿರೈಟ್ ಬರ್ತೇನೋ. ಸ್ವಿಂಗು ನಮ್ಮ ಮಮ್ಮಿನ ಸಾಹಸ ಮಾಡಕ್ಕೆ ಹೋಗ್ತವ್ರೆ. ಏನು ಹೆಂಗಿದೆ ನೋಡಿದು, ಹೈಟ್ ಅಷ್ಟು ಹೈಟ್ ಇದೆ. ಇವಳು ಓಡ್ಬಿಟ್ಲು ಗಾಯ್ಸ್. ಇಲ್ಲೆಲ್ಲ ಎಷ್ಟು ಇನ್ಸೆಕ್ಟ್ಸ್ ಇದೆ ಗೊತ್ತಾ, ರೂಮಲ್ಲೆಲ್ಲ ಹೆಂಗೆ ಏನೋ ಅರ್ಥವಾಮ್ ಅಂತೆ, ಕಂಬಳಿ ಹುಳ ಅಂತೆ, ಜರಿ ಅಂತೆ, ಏನೇನೋ ಬರ್ತಾರೆ. ನಂಗೆ ಆಲ್ರೆಡಿ ಲೀಚ್ ಕೂಡ ಕಚ್ಚಾಯ್ತು. ಏನೋ ಇರು ಈಗ ಹತ್ತಕ್ಕಾಗ್ತಿಲ್ಲ ನೋಡಿ, ವಿಡಿಯೋ ತೆಗಿಬೇಡ ಅಂತ. ಏನು ನಾನೇನು ಮಾಡಬೇಕು, ನಾನೆಲ್ಲ ಹೋಗ್ಬೇಕು? ಅದಕ್ಕೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ ಈ ತರ. ಸೊ ಗಾಯ್ಸ್, ನೆನ್ನೆ ನಾವು ವ್ಲಾಗ್ ಏನು ಮಾಡ್ತಾ ಹೋದ್ವಿ, ಯಾಕಂದ್ರೆ ಇನ್ನೂ ಏನೋ ವ್ಲಾಗ್ ಮಾಡ್ತೀವಿ ಅಂತ ಇಟ್ಕೊಂಡಿದ್ವಿ, ಬಟ್ ಮಲಗ್ಬಿಟ್ಟು ಏನು ಮಾಡಿದ್ವಿ, ನಿದ್ದೆ ಮಾಡ್ಬಿಟ್ಟು ತುಂಬ ಚೆನ್ನಾಗಿ ನಿದ್ದೆ ಬಂತು. ಬೆಳಗ್ಗೆ ಫೋಟೋ ಶೂಟ್ ಮಾಡಿ ಮಾಡ್ಕೊಂಡ್ವಿ. ಇಲ್ಲ ಓಕೆ ಆ್ಯಂಡ್ ಬೆಳಗ್ಗೆ ಎದ್ದು ಫೋಟೋ ಶೂಟ್ ಮಾಡಬೇಕಿತ್ತು, ಬಟ್ ಇದೊಳಗೆ ಆಗಿಲ್ಲ, ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು. ಸೊ ಈ ವ್ಲಾಗ್ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ಇಟ್ ಟು ದ ನೆಕ್ಸ್ಟ್ ವ್ಲಾಗ್. ಬಾಯ್.